ಸುಮಾರು ವರ್ಷಗಳಾದ್ರೂ ಮಕ್ಕಳಿಲ್ಲ ಅನ್ನೋ ಚಿಂತೆ ಕಾಡ್ತಿದ್ಯಾ? ಹಾಗಾದ್ರೆ ಗರ್ಭಗುಡಿ IVF ಸೆಂಟರ್ಗೆ ಇಂದೇ ಭೇಟಿ ನೀಡಿ ಹಾಗೂ ಪಡೆಯಿರಿ IVF ಚಿಕಿತ್ಸೆ ಮೇಲೆ ಮೆಗಾ ಆಫರ್ ಬರೋಬ್ಬರಿ 55,000 ರೂಪಾಯಿಗಳ ಭಾರಿ ರಿಯಾಯಿತಿ. ತಡ ಯಾಕೆ? 9108910832 ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಈಗಲೇ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಜೂನ್ 30ರವರೆಗೆ ಮಾತ್ರ. ಭರವಸೆ ಇರಲಿ, ನಿಮ್ಮೊಂದಿಗೆ ನಾವಿದ್ದೇವೆ. ಗರ್ಭಗುಡಿ IVF ಸೆಂಟರ್, ಬೆಂಗಳೂರು. ನೀವು IAS, IPS, KAS ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕೆ? ತಪಸ್ಸಿನಂತಹ ತರಬೇತಿಗೆ ಜಾಯಿನ್ ಆಗಿ 1 ವರ್ಷ ಮೊಬೈಲ್ ಮುಟ್ಟಂಗಿಲ್ಲ. ಕ್ಯಾಂಪಸ್ ಒಳಗೇನೆ ಯೋಗ, ಧ್ಯಾನ, ಇಂಟರ್ನೆಟ್, ಲೈಬ್ರರಿ, ಊಟ, ವಸತಿ. ಅಡ್ಮಿಷನ್ಗೆ ಈಗಲೇ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿರೋ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕಾಗಿದೆ. ದರ್ಶನ್ ಗ್ಯಾಂಗ್ ಸುತ್ತ ಕಾನೂನಿನ ಉರುಳು ಬಿಗಿಯಾಗ್ತಾ ಇದೆ. ಈ ಹೊತ್ತಲ್ಲಿ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಕಾಣದ ಕೈಗಳು ತನಿಖೆ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನ ಪಡ್ತಾ ಇವೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ. ಕೃತ್ಯದಲ್ಲಿ ಪೊಲೀಸರು ಶಾಮೀಲಾಗಿರೋ ಅನುಮಾನ ವ್ಯಕ್ತ ಆಗ್ತಾ ಇದೆ. ದರ್ಶನ್ ಮತ್ತು 13ನೇ ಆರೋಪಿ ದೀಪಕ್ನನ್ನ ಪ್ರಕರಣದಿಂದ ಬಚಾವ್ ಮಾಡೋಕೆ 5 ಕೋಟಿ ರೂಪಾಯಿಗೆ ಡೀಲ್ ನಡೆಸೋಕೆ ರಾಜರಾಜೇಶ್ವರಿ ನಗರದ ಪ್ರಭಾವಿ ರಾಜಕಾರಣಿಯೊಬ್ರು ಮುಂದಾಗಿದ್ರು ಅನ್ನೋ ಆರೋಪ ಇದೀಗ ಕೇಳಿಬಂದಿದೆ. ಯಾಕಂದ್ರೆ ಈ ದೀಪಕ್ RR ನಗರದ ಪ್ರಭಾವಿ ರಾಜಕಾರಣಿಯ ಸೋದರಿಯ ಮಗ ಅಂತೆ. ಹೀಗಾಗಿ ಆತನನ್ನ ಕಾಪಾಡೋಕೆ RR ನಗರದ ಪ್ರಭಾವಿ ರಾಜಕಾರಣಿ ಪ್ರಯತ್ನ ಪಟ್ಟಿದ್ರು. ರೇಣುಕಾಸ್ವಾಮಿ ಸತ್ತಿದ್ದು ಏಟುಗಳಿಂದ ಅಲ್ಲ, ಹೃದಯಾಘಾತ ಉಂಟಾಗಿ ಅಂತ ಮರಣೋತ್ತರ ವರದಿಯನ್ನ ತಯಾರು ಮಾಡೋಕೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರೊಬ್ಬರಿಗೆ 1 ಕೋಟಿ ರೂಪಾಯಿನ ಆಫರ್ ಕೊಡಲಾಗಿತ್ತು ಅಂತ ವರದಿಯಾಗಿದೆ. ಆದರೆ ಆ ವೈದ್ಯ ಪೊಲೀಸರಿಗೆ ಈ ವಿಚಾರವನ್ನ ತಿಳಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದೀಪಕ್ ಫೋಟೋ ಕೂಡ ಹೊರಬಾರದಂತೆ ವ್ಯವಸ್ಥೆ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ದೀಪಕ್ನನ್ನ ಕೇಸ್ನಲ್ಲಿ ಅಪ್ರೂವರ್ ಮಾಡಿಕೊಂಡು ಶಿಕ್ಷೆಯಿಂದ ಬಚಾವ್ ಮಾಡೋ ಪ್ಲಾನ್ ಮಾಡಲಾಗಿತ್ತು ಅಂತ ಕೂಡ ಆರೋಪ ಮಾಡಲಾಗ್ತಾ ಇದೆ. ಅಲ್ಲದೆ ರೇಣುಕಾಸ್ವಾಮಿ ಕೊಲೆ ನಂತರ ಆರೋಪಿಗಳು PSI ಒಬ್ಬರಿಗೆ ಕಾಲ್ ಮಾಡಿದ್ರು. ಆಗ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಮೃತದೇಹವನ್ನ ಹಾಕಬೇಡಿ ಅಂತ PSI ಹೇಳಿದ್ರು ಎನ್ನಲಾಗಿದೆ. PSI ಬಳಿ ಚರ್ಚೆ ಮಾಡಿದ ನಂತರವೇ ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿ ಶವವನ್ನ ಕಾಮಾಕ್ಷಿ ಪಾಳ್ಯಕ್ಕೆ ತಗೊಂಡು ಹೋಗಿ ಬಿಸಾಕಿದ್ರು ಅನ್ನೋ ಆರೋಪ ಮಾಡಲಾಗಿದೆ. ಹತ್ಯೆ ಮಾಡಿ ಶವ ಎಸೆದ ಬಳಿಕ ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಆರೋಪಿಗಳು ಚರ್ಚೆ ಮಾಡಿದ್ದಾರೆ. ನಟ ದರ್ಶನ್ ಹೆಸರು ಬರೋದನ್ನ ತಪ್ಪಿಸೋಕೆ ಡೀಲ್ಗೆ ಮುಂದಾಗಿದ್ರು ಅನ್ನೋ ಆರೋಪಗಳನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಈಗ ಪೊಲೀಸರು ಕೂಡ ಈ ಅನುಮಾನಗಳಿಗೆ ಪುಷ್ಟಿ ಕೊಡುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ದರ್ಶನ್ ಹಾಗೂ ಇತರ ಆರೋಪಿಗಳು ಸದ್ಯ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿದ್ದಾರೆ. ನಿನ್ನೆ ಆರೋಪಿಯೊಬ್ಬನಿಗೆ ಪೊಲೀಸರು ಮೊಬೈಲ್ ಕೊಟ್ಟಿದ್ರು, ಮತ್ತೊಬ್ಬನಿಗೆ ಸಿಗರೇಟ್ ಕೂಡ ಕೊಟ್ಟಿದ್ರು ಅಂತ ವರದಿಯಾಗಿದೆ. ಹೀಗಾಗಿ ಪೊಲೀಸರು ಇವತ್ತು ಠಾಣೆಯ ಇಡೀ ಕಟ್ಟಡಕ್ಕೆ ಸುತ್ತಲೂ ಶಾಮಿಯಾನ ಸುತ್ತಿಸಿ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಮಾಧ್ಯಮದವರಿಗೆ ಗೊತ್ತಾಗದಂತೆ ದೂರದಿಂದ ಕ್ಯಾಮರಾ ಝೂಮ್ ಮಾಡ್ತಾರಲ್ಲ, ಅದಕ್ಕೆ ಶಾಮಿಯಾನ ಕವರ್ ಮಾಡ್ಕೊಂಡಿದಾರಂತೆ. ಏನಿದೆ ಇವರು ಬೆಡ್ರೂಮ್ ಪೊಲೀಸ್ನವ್ರಿಗೆ ಈ ತರ ಕವರ್ ಮಾಡ್ಕೊಂಡು ಒಳಗಡೆ ಇವರ ಚಟುವಟಿಕೆ ನಡೆಸಕ್ಕೆ. ಠಾಣೆಯ ಕಾಂಪೌಂಡ್ ಅಷ್ಟೇ ಅಲ್ಲದೆ ಇಡೀ ಕಟ್ಟಡಕ್ಕೆ ಶಾಮಿಯಾನ ಸುತ್ತಲಾಗಿದೆ. ಕಟ್ಟಡದ 2ನೇ ಫ್ಲೋರ್ನಲ್ಲೂ ಕೂಡ ಶಾಮಿಯಾನ ಹಾಕಿ ಕವರ್ ಮಾಡಲಾಗಿದೆ. ಇದರಿಂದ ಸ್ವತಃ ಪೊಲೀಸರೇ ಕಾಪಾಡ್ತಾ ಇದ್ದಾರ, ಒಳಗಡೆ ಆ ರೀತಿ ಮುಚ್ಚಿಡೋ ವಹಿವಾಟು ಏನ್ ನಡೆಸ್ತಾ ಇದ್ದಾರೆ ಇವರು ಅನ್ನೋ ಅನುಮಾನ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಕೇಳಿದಕ್ಕೆ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಯಾವುದೇ ಪ್ರತಿಕ್ರಿಯೆ ಕೊಡದೆ ತೆರಳಿದ್ದಾರೆ. ಹಾಗಾಗಿ ಮಿಸ್ಟರ್ ಹೋಮ್ ಮಿನಿಸ್ಟರ್, ನಿಮ್ಮನ್ನ ಕೂಡ ಅನುಮಾನದ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ ಇದು ಕಂಟಿನ್ಯೂ ಆದ್ರೆ. ಇನ್ನು ತನಿಖಾ ತಂಡ ಇವತ್ತು ಸ್ಥಳ ಮಹಜರಿಗಾಗಿ ಕೆಲ ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿದೆ. ಇದಕ್ಕೂ ಮುನ್ನ ನಿನ್ನೆ ತಡರಾತ್ರಿವರೆಗೂ ಆರೋಪಿಗಳನ್ನ ಗ್ರಿಲ್ ಮಾಡಲಾಗಿದೆ. ಈ ವೇಳೆ ದರ್ಶನ್ ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿದಾರಂತೆ. ಉಳಿದ ಆರೋಪಿಗಳು ಬೇರೆ ಬೇರೆ ಕಥೆಗಳನ್ನ ಹೇಳ್ತಾ ಇದ್ದಾರಂತೆ. ನಾವು ರೇಣುಕಾಸ್ವಾಮಿ ಕೈಲಿ ಇನ್ಮುಂದೆ ಈ ರೀತಿ ಯಾವ ಹೆಣ್ಮಕ್ಳಿಗೂ ತೊಂದರೆ ಕೊಡಲ್ಲ ಅಂತ ವಿಡಿಯೋ ಮಾಡಿಸಿ ಕೈ ಬಿಡಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಹೊಡೆದು ಬಿಟ್ವಿ ಅಂತ ಹೇಳಿದಾರಂತೆ. ಇನ್ನು ಆತ ಪ್ರಕರಣದ A1 ಆರೋಪಿಯಾಗಿರೋ ಪವಿತ್ರ ಗೌಡ, ನಾನು ದರ್ಶನ್ಗೆ ಈ ವಿಚಾರ ಹೇಳಲೇಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಟ್ಟಿದ್ದಾರಂತೆ. ಇನ್ನು ಪೊಲೀಸರು ಹಲ್ಲೆ ವೇಳೆ ಬಳಸಲಾದ ದರ್ಶನ್ ಬೆಲ್ಟ್, ದೊಣ್ಣೆ, ಕೋಲು ಇತ್ಯಾದಿ ವಸ್ತುಗಳು ಮತ್ತು ಶವ ಸಾಗಿಸಿದ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಏನೋ ಕೊಲೆ ಕೇಸಲ್ಲಿ ಬಂಧಿತನಾಗಿರೋ ದರ್ಶನ್ ರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡೋ ಚರ್ಚೆ ನಡೀತಾ ಇದೆ. ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇವೆ. ದೇಶಾದ್ಯಂತ ಚರ್ಚೆ ನಡೀತಾ ಇದೆ. ಹೇಗಿದ್ರೂ ವಾಣಿಜ್ಯ ಮಂಡಳಿ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಪ್ರಶ್ನೆ ಇದ್ದಿದೆ. ಹೀಗಾಗಿ ಕರ್ನಾಟಕ ಫಿಲ್ಮ್ ಚೇಂಬರ್ ತುರ್ತು ಸಭೆಯನ್ನ ಕರೆದಿದೆ ಇದರ ಬಗ್ಗೆ ಡಿಸ್ಕಸ್ ಮಾಡೋಕೆ. ಆತ ದರ್ಶನ್ ಆಪ್ತೆ ಪವಿತ್ರ ಗೌಡರ ಮಾಜಿ ಪತಿ ಸಂಜಯ್ ಸಿಂಗ್ ಪ್ರಕರಣದಲ್ಲಿ ಪವಿತ್ರ ಗೌಡರನ್ನ ಸಪೋರ್ಟ್ ಮಾಡಿದ್ದಾರೆ.
ನನಗೆ ನಂಬಕ್ಕಾಗ್ತಾ ಇಲ್ಲ. ಪವಿತ್ರ ಖಂಡಿತ ಯಾರನ್ನೋ ಕೊಲ್ಲೋ ಹುಡುಗಿಯಲ್ಲ, ಆಕೆಯದ್ದು ದ್ವೇಷ ತೀರಿಸಿಕೊಳ್ಳೋ ವ್ಯಕ್ತಿತ್ವ ಅಲ್ಲ. ಹೌದು, ಒಂದೆರಡು ಏಟ್ ಆತನಿಗೆ ರೇಣುಕಾಸ್ವಾಮಿಗೆ ಹೊಡೆದಿರಬಹುದು, ಅದು ಅವಶ್ಯಕವೂ ಹೌದು. ಆದರೆ ಕೊಲ್ಲೋ ಮನಸ್ಸು ಆಕೆದಲ್ಲ. ದರ್ಶನ್ಗೂ ಕೂಡ ಆ ಯೋಚನೆ ಇರಲಿಲ್ಲ ಅನ್ನೋದೇ ನನ್ನ ಭಾವನೆ. ಯಾವುದೇ ಹೆಣ್ಣಿಗೆ ಹೀಗೊಂದು ಚಿತ್ರ ಬಂದರೆ ಆಕೆ ತನ್ನ ಗಂಡನ ಬಳಿ ಹೇಳ್ತಾಳೆ. ಹಾಗೆ ಪವಿತ್ರ ಕೂಡ ಹೇಳಿದ್ದಾರೆ. ಆದರೆ ಇಬ್ಬರಿಂದಲೂ ಇಲ್ಲಿ ಆಗಿರುವ ತಪ್ಪು ಏನು ಅಂದರೆ, ಅವರು ಪೊಲೀಸರ ನೆರವನ್ನು ಪಡಿಬೇಕಾಗಿತ್ತು. ಕಾನೂನು ಕೈಗೆ ತೆಗೆದುಕೊಳ್ಳೋಕೆ ಹೋಗಿದ್ರಿಂದ ಅನಾಹುತ ಆಗಿದೆ ಅಂತ ಹೇಳಿದ್ದಾರೆ. ಬಹಳ ಇವರಿಗೆ ಇನ್ನೂ ಕೂಡ ಒಂದು ರೀತಿ ಬಹಳ ಒಳ್ಳೆಯ ಒಪಿನಿಯನ್ ಇದೆ ಇವ್ರ ಬಗ್ಗೆ. ಹಾಗಾಗಿ ಬಹಳ ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಸಪೋರ್ಟ್ ಮಾಡಿ ಮಾತನಾಡಿದ್ದಾರೆ. ಮತ್ತೊಂದು ಸ್ಫೋಟಕ ಬೆಳವಣಿಗೆಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದ ಪ್ರಕರಣದಲ್ಲಿ ಇದೀಗ ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೆ ಬಂಧನ ಭೀತಿ ಶುರುವಾಗಿದೆ. ಯಡಿಯೂರಪ್ಪಗೆ ಬೆಂಗಳೂರಿನ 1ನೇ ತ್ವರಿತಗತಿ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಜಾರಿಗೊಳಿಸಿ ಆದೇಶಿಸಿದೆ. ಬಂಧನ ವಾರೆಂಟ್ ಯಾವುದೇ ಸಮಯದಲ್ಲಿ ಇದೀಗ BSY ಅರೆಸ್ಟ್ ಆಗಬಹುದು ಅಂತ ಹೇಳಲಾಗ್ತಿದೆ. ಮಹಿಳೆಯೊಬ್ಬರು ತಮ್ಮ ಅಪ್ರಾಪ್ತ ಪುತ್ರಿಯೊಂದಿಗೆ BSY ಅಸಭ್ಯವಾಗಿ ವರ್ತಿಸಿದ್ರು ಅಂತ ಆರೋಪಿಸಿ ಕಳೆದ ಮಾರ್ಚ್ ತಿಂಗಳಲ್ಲಿ ದೂರನ್ನ ಕೊಟ್ಟಿದ್ರು. ಆದರೆ ಕಳೆದ ತಿಂಗಳು ಆ ಮಹಿಳೆ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ರು. ವಿಚಾರಣೆಗೆ ಹಾಜರಾಗುವಂತೆ BS ಯಡಿಯೂರಪ್ಪಗೆ ಪೊಲೀಸರು ನೋಟಿಸ್ ಕೂಡ ಕೊಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಅವರ ಮಗಳಿಗೆ ಕಿರುಕುಳ ಕೊಟ್ಟಂತ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ BSY ಹಾಜರಾಗಿರಲಿಲ್ಲ. ಅಲ್ಲದೆ ಘಟನೆ ಆಗಿ ಹಲವು ತಿಂಗಳಾದರೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಯಡಿಯೂರಪ್ಪರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿಲ್ಲ. ಅವರ ಮನೆಯ CCTV ದೃಶ್ಯಾವಳಿ ಸೀಸ್ ಮಾಡಿಲ್ಲ. ಕನಿಷ್ಠ 41A ಅಡಿ ನೋಟಿಸ್ ನೀಡಿ ಅವರನ್ನ ವಿಚಾರಣೆಗೆ ಕರೆದಿರಲಿಲ್ಲ. ಪೋಕ್ಸೋ ಕೇಸ್ ಆದರೂ ಪೊಲೀಸರು ಗಂಭೀರವಾಗಿ ತಗೊಳ್ತಿಲ್ಲ ಅಂತ ಸಂತ್ರಸ್ತೆಯ ಸಹೋದರ ನಿನ್ನೆ ಅಂದರೆ ಜೂನ್ 12ನೇ ತಾರೀಕು ಹೈಕೋರ್ಟ್ಗೆ ರಿಟ್ ಹಾಕಿದ್ರು. ಹೀಗಾಗಿ ಕೂಡಲೇ ಆಕ್ಟಿವ್ ಆದ ಪೊಲೀಸರು ನಿನ್ನೆ ವಾರೆಂಟ್ ಹೊರಡಿಸೋಕೆ ತ್ವರಿತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ರು. ಇದೀಗ ನ್ಯಾಯಾಲಯ ವಾರೆಂಟ್ ಜಾರಿ ಮಾಡಿದೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ನಿಂದ ಪ್ರತಿನಿತ್ಯ ಅಚ್ಚರಿಯ ಸುದ್ದಿ ಹೊರಬರ್ತಾ ಇದೆ. ಡಿವೋರ್ಸ್ ಅಂತೂ ಟ್ರೆಂಡ್ ಆಗಿರುವ ಹಾಗಿದೆ. ಹೆಂಗೆ ಅಂತ ಹೇಳಿದ್ರೆ, ಮಳೆಗಾಲ ಬಂದ ತಕ್ಷಣ ಸಡನ್ ಆಗಿ ಕಪ್ಪೆಗಳೆಲ್ಲ ಪಟ್ 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 ಅಂತ ಹಾರ್ತಾ ಬರ್ತಾವಲ್ಲ, ಅದೇ ರೀತಿ ದಿನಕ್ಕೊಂದು ಡಿವೋರ್ಸ್ ಕೇಸ್ ಎಲ್ಲ ಸೆಲೆಬ್ರಿಟಿಗಳಿದೆ. ಇದೀಗ ನಟ ದುನಿಯಾ ವಿಜಿ ಡಿವೋರ್ಸ್ ಕೋರಿ ಅರ್ಜಿ ಸಲ್ಲಿಸಿದ ವಿಚಾರ ಬಹಳ ಸುದ್ದಿಯಾಗಿದೆ. ಆದರೆ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ತಮ್ಮ ಮೊದಲನೇ ಪತ್ನಿ ನಾಗರತ್ನ ಬಳಿ ವಿಚ್ಛೇದನ ಕೋರಿ 2018ರಲ್ಲಿ ನಟ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ದುನಿಯಾ ವಿಜಿ. ಸುಮಾರು 6 ವರ್ಷಗಳಿಂದ ವಿಚಾರಣೆ ನಡೀತಾ ಇದ್ದು, ಇಂದು 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ದುನಿಯಾ ವಿಜಿಗೆ ಈ ಕುಟುಂಬದಿಂದ, ಈ ಸಂಸಾರದಿಂದ ಮುಕ್ತಿ ಕೊಡಲ್ಲ ಅಂತ ಅರ್ಜಿಯನ್ನು ವಜಾಗೊಳಿಸಿ ತೀರ್ಪು ನೀಡಿದೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ದುನಿಯಾ ವಿಜಿ ಈಗ ಸೈಲೆಂಟ್ ಆಗಿದ್ದಾರೆ. 6 ವರ್ಷ ಹೋರಾಡಿ ಏನೂ ಆಗ್ಲಿಲ್ವಲ್ಲಪ್ಪ, ಈ ವಿಚ್ಛೇದನ ಸಿಗ್ಲಿಲ್ವಲ್ಲಪ್ಪ ಅಂತ ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೋಡಬೇಕು. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ DCM DK ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. DKಶಿಗೆ ನೀಡಿರೋ ಇಡಿ ಸಮನ್ಸ್ ಮಾನ್ಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿ PMLA ಕಾಯ್ದೆ ಅಡಿಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನ ರದ್ದುಗೊಳಿಸಿದೆ. ಅಂದ ಹಾಗೆ ಈ ಹಿಂದೆ ಇಡಿ ಸಮನ್ಸ್ ರದ್ದುಪಡಿಸೋಕೆ ಹೈಕೋರ್ಟ್ ನಿರಾಕರಿಸಿತ್ತು. ನಂತರ ಹೈಕೋರ್ಟ್ನ ಈ ಆದೇಶವನ್ನ ಪ್ರಶ್ನಿಸಿ DKಶಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಈ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರೋ ಸಂಬಂಧ ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಮುಂದಾಗಿದೆ. ತಪ್ಪು ಪ್ರಶ್ನೆಗಳಿಗೆ ನೀಡಿರೋ ಗ್ರೇಸ್ ಮಾರ್ಕ್ಸ್ ಅನ್ನ ರದ್ದುಗೊಳಿಸಲಾಗಿದೆ. ಹೀಗಂತ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿಕೊಂಡಿದೆ. ಸುಮಾರು 1563 ವಿದ್ಯಾರ್ಥಿಗಳಿಗೆ ಈ ರೀತಿ ಗ್ರೇಸ್ ಮಾರ್ಕ್ಸ್ ನೀಡಲಾಗಿತ್ತು. ಹೀಗಾಗಿ ಅವರಿಗೆ ಪುನಃ ಜೂನ್ 23ಕ್ಕೆ ಮರುಪರೀಕ್ಷೆ ನಡೆಸಿ ಫಲಿತಾಂಶವನ್ನ ಜೂನ್ 30ಕ್ಕೆ ಘೋಷಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಅಕಸ್ಮಾತ್ ಈ ಅಭ್ಯರ್ಥಿಗಳು ಮರುಪರೀಕ್ಷೆಗೆ ಹಾಜರಾಗಿಲ್ಲ ಅಂದ್ರೆ ಅವರ ಹಿಂದಿನ ಮಾರ್ಕ್ಸ್ ಅನ್ನೇ ಕನ್ಸಿಡರ್ ಮಾಡಲಾಗುತ್ತೆ. ಆದರೆ ಅದಕ್ಕೆ ಸೇರಿಸಿದ ಗ್ರೇಸ್ ಮಾರ್ಕ್ಸ್ ಅನ್ನ ತೆಗೆಯಲಾಗುತ್ತೆ ಅಂತ ತಿಳಿಸಿದೆ. ದೇಶದಲ್ಲಿ ಹೊಸ ಸರ್ಕಾರ ರಚನೆಯಾಗಿದ್ದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಜಿತ್ ದೋವಲ್ ಮರು ನೇಮಕಗೊಂಡಿದ್ದಾರೆ. ಈ ಮೂಲಕ ನಿರಂತರ 3ನೇ ಅವಧಿಗೆ ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಮೋದ್ ಕುಮಾರ್ ಮಿಶ್ರಾರನ್ನ ಕೂಡ ಪುನಃ ನೇಮಕ ಮಾಡಲಾಗಿದೆ. ಇವರ ನೇಮಕಾತಿಗೆ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅಪ್ರೂವಲ್ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಉಗ್ರ ದಾಳಿಗಳಾಗ್ತಾ ಇದ್ದು ಸೇನಾ ಸಿಬ್ಬಂದಿ ಜೊತೆಗೆ ಅಮಾಯಕ ಜನರು ಪ್ರಾಣ ಕಳ್ಕೊಳ್ಳುವಂತಾಗಿದೆ. ಇದೀಗ ಈ ಸಂಬಂಧ ಪ್ರಧಾನಿ ಮೋದಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭದ್ರತೆ ಕಲ್ಪಿಸುವ ನಿಟ್ಟಿನಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೆಸಿದ್ದಾರೆ. ಈ ವೇಳೆ ಮೋದಿ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾತಾಡಿದ್ದಾರೆ. ಜಮ್ಮು ಕಾಶ್ಮೀರದ ಭದ್ರತಾ ಪರಿಸ್ಥಿತಿ ಮತ್ತು ಉಗ್ರ ದಾಳಿಗಳಿಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಯಿತು ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡಲಾಗಿದೆ. ಇದೆಲ್ಲವನ್ನ ಪರಿಶೀಲಿಸಿದ ಮೋದಿ, ಭಾರತದ ಭಯೋತ್ಪಾದನಾ ನಿಗ್ರಹ ಸಾಮರ್ಥ್ಯದಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆಯೋ ಎಲ್ಲವನ್ನ ನಿಯೋಜಿಸಿ ಅಂತ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ.
ನಿರಂತರ 3ನೇ ಬಾರಿಗೆ ಅರುಣಾಚಲ ಪ್ರದೇಶದ ಸಿಎಂ ಆಗಿ ಪೆಮಾ ಖಂಡು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಇವರೊಂದಿಗೆ ಚೌನಾ ಮೇ ಅವರು ನಿರಂತರ 2ನೇ ಬಾರಿಗೆ ಅರುಣಾಚಲ ಪ್ರದೇಶದ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವ್ರ ಜೊತೆನೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಈಗ ರಾಜ್ಯಸಭಾ ಚುನಾವಣೆಗೆ ಎನ್ಸಿಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಹೀಟ್ ವೇವ್ಸ್ ಪರಿಣಾಮ ನೀರಿನ ಅಭಾವದಿಂದ ತತ್ತರಿಸಿ ಹೋಗಿರೋ ದಿಲ್ಲಿಗೆ ಇಷ್ಟು ದಿನಗಳವರೆಗೆ ನೀರು ಪೂರೈಕೆ ಮಾಡ್ತಾ ಬಂದಿರೋ ಹಿಮಾಚಲ ಪ್ರದೇಶ ಈಗ ಸಡನ್ ಆಗಿ ತನ್ನ ನಿಲುವನ್ನ ಚೇಂಜ್ ಮಾಡಿದೆ. ದಿಲ್ಲಿಗೆ ನೀರು ಪೂರೈಕೆ ಮಾಡೋಕೆ ನಮ್ಮ ಬಳಿ ಹೆಚ್ಚಿನ ನೀರಿಲ್ಲ ಅಂತ ಶಾಕ್ ಕೊಟ್ಟಿದೆ. ದಿನದ ಹಿಂದಷ್ಟೇ ಹಿಮಾಚಲ ಪ್ರದೇಶ ಸಿಎಂ ಸುಖವಿಂದರ್ ಸಿಂಗ್ ಸುಖು ದಿಲ್ಲಿಗೆ ನೀರು ರಿಲೀಸ್ ಮಾಡಿದ್ವಿ, ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ತಿಳಿಸುವಂತೆ ವಕೀಲರಿಗೆ ಹೇಳಿದ್ದೀನಿ, ನಾವು ನೀರು ಪೂರೈಸೋಕೆ ರೆಡಿ ಇದ್ದೀವಿ, ಅದರಲ್ಲಿ ಯಾವುದೇ ಡೌಟ್ ಬೇಡ ಅಂತ ಹೇಳಿದ್ರು. ಆದರೆ ಈಗ ತಮ್ಮ ನಿಲುವನ್ನು ಚೇಂಜ್ ಮಾಡಿಕೊಂಡಿರೋ ಹಿಮಾಚಲ ಪ್ರದೇಶ ಸರ್ಕಾರ ಹೆಚ್ಚಿಗೆ ನೀರಿಲ್ಲ ಅಂತ ಹೇಳಿದ್ದಾರೆ. ದಿಲ್ಲಿಯಲ್ಲಿ ನೀರಿನ ಅಭಾವ ದೂರ ಮಾಡೋಕೆ 137 ಕ್ಯೂಸೆಕ್ನಷ್ಟು ನೀರು ಸಪ್ಲೈ ಮಾಡುವಂತೆ ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿತ್ತು. ದೇಶದಲ್ಲಿ ಐಎಎಸ್ ಅಧಿಕಾರಿಗಳ ಕೊರತೆ ಇದ್ದು ನೇಮಕಾತಿ ಹೆಚ್ಚು ಮಾಡೋ ಅಗತ್ಯ ಇದೆ ಅಂತ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಧಿಕಾರಿಗಳು ರಿಪೋರ್ಟ್ ಮಾಡಿದ್ದಾರೆ. ಇದರ ಪ್ರಕಾರ ದೇಶದಲ್ಲಿ ಐಎಎಸ್ ಅಧಿಕಾರಿಗಳ ಬೇಡಿಕೆ ಹೆಚ್ಚಿದೆ. ಜಿಲ್ಲೆ, ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಸಾಕಷ್ಟು ವೇಕೆನ್ಸಿ ಇದೆ. ಪ್ರಸ್ತುತ ದೇಶಾದ್ಯಂತ ಬರೋಬ್ಬರಿ 1365 ಐಎಎಸ್ ಹುದ್ದೆಗಳ ಖಾಲಿ ಇವೆ. ಆದರೆ ಪ್ರತಿ ವರ್ಷ ದೇಶದಲ್ಲಿ ಕೇವಲ 180ರ ರೇಂಜ್ನಲ್ಲಿ ಐಎಎಸ್ ನೇಮಕಾತಿಯಾಗುತ್ತೆ. 2012ರಲ್ಲಿ ಶುರುವಾದ ಈ ಟ್ರೆಂಡ್ ಇವತ್ತಿಗೂ ಹಾಗೆ ಇದೆ. ಸೊ ರಿಕ್ರೂಟ್ಮೆಂಟ್ ಜಾಸ್ತಿ ಆಗಬೇಕು, ಪ್ರತಿ ವರ್ಷ 210-220 ಮಂದಿ ರಿಕ್ರೂಟ್ ಆಗಬೇಕು ಅಂತ ಹೊಸ ಶಿಫಾರಸಿನಲ್ಲಿ ತಿಳಿಸಲಾಗಿದೆ. ಜೂನ್ 9ನೇ ತಾರೀಕು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ನಡೆದ ಉಗ್ರ ದಾಳಿಗೆ ಇದೀಗ ಪಾಕಿಸ್ತಾನದ ಕ್ರಿಕೆಟಿಗ ಹಸನ್ ಅಲಿ ಕೂಡ ಖಂಡಿಸಿದ್ದಾರೆ. ಈ ಉಗ್ರ ದಾಳಿ ಖಂಡಿಸಿ ಭಾರತೀಯರು ಆಲ್ ಐಸ್ ಆನ್ ವೈಷ್ಣೋ ದೇವಿ ಅಟ್ಯಾಕ್ ಅಂತ ಹೇಳಿ ಎಐ ಪೋಸ್ಟರ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಇದೇ ಟ್ರೆಂಡ್ ಅನ್ನ ಇದೀಗ ಹಸನ್ ಅಲಿ ಕೂಡ ಅನುಸರಿಸಿ ಭಾರತದಲ್ಲಿ ನಡೆದ ಉಗ್ರ ದಾಳಿಯನ್ನ ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಮೆಚುರಿಟಿಯನ್ನು ತೋರಿಸಿದ್ದಾರೆ ಅಟ್ಲೀಸ್ಟ್ ಇವರಾದರೂ ಕೂಡ. ಅದು ಹಾಗೆ ಪಾಕ್ ಮೂಲದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿತ್ತು. ಈ ಬೆನ್ನಲ್ಲೇ ಪಾಕ್ನಿಂದಲೇ ಒಬ್ಬ ಪ್ರಮುಖ ಆಟಗಾರನಿಂದಲೇ ಖಂಡನೆ ವ್ಯಕ್ತ ಆಗಿರೋದು ಗಮನಾರ್ಹ. ಭಾರತದ ಆರ್ಥಿಕ ಬೆಳವಣಿಗೆ ಮೇಲೆ ಹೂಡಿಕೆದಾರರ ಭರವಸೆ ಹೆಚ್ಚಾದ ಕಾರಣ ಇಂದು ಭಾರತದ ಷೇರುಪೇಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 204 ಪಾಯಿಂಟ್ಸ್ ಅಥವಾ 0.27% ಏರಿಕೆಯಾಗಿ 76,810 ಆಯಿತು. ನಿಫ್ಟಿ 76 ಪಾಯಿಂಟ್ಸ್ ಅಥವಾ 0.33% ರೈಸ್ ಆಗಿ 23,398 ಆಯಿತು. ಈ ಬಾರಿ ಮೇ ತಿಂಗಳಲ್ಲಿ ಅಂದಾಜು ಮಾಡಿದ್ದಕ್ಕಿಂತ ಹಣದುಬ್ಬರ ಪ್ರಮಾಣ ಕಮ್ಮಿಯಾಗಿರೋದು ಹೂಡಿಕೆದಾರರಿಗೆ ಖುಷಿ ಕೊಟ್ಟಿದೆ, ಒಂದು ರೀತಿ ರಿಲ್ಯಾಕ್ಸೇಷನ್ ತಂದಿದೆ. ಇದರಿಂದ ಮುಂಬರೋ ಅಕ್ಟೋಬರ್ ವೇಳೆ ಆರ್ಬಿಐ ಬಡ್ಡಿದರ ಕಡಿತ ಮಾಡೋ ಲಕ್ಷಣ ಇದೆ ಅಂತಲೂ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಈ ಬಾರಿ ಮುಂಗಾರು ಕೂಡ ಉತ್ತಮವಾಗಿರಲಿದ್ದು ದೇಶದ ಆರ್ಥಿಕತೆಗೆ ಆಸರೆಯಾಗುತ್ತೆ ಅಂತ ಲೆಕ್ಕಾಚಾರ ಇದೆ. ಈ ಎಲ್ಲ ಫ್ಯಾಕ್ಟರ್ಗಳಿಂದ ಹೂಡಿಕೆದಾರರು ಪಾಸಿಟಿವ್ ಆಗಿ ವಹಿವಾಟು ಮಾಡಿದ್ದಾರೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಡೌನ್ ಆಗಿ 83 ರೂಪಾಯಿ 55 ಪೈಸೆಗೆ ತಲುಪಿದೆ. ಏನೋ ಚಿನ್ನ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 67 ರೂಪಾಯಿ ಕಮ್ಮಿಯಾಗಿ 71,513 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 60 ರೂಪಾಯಿ ಕಮ್ಮಿಯಾಗಿ 65,510 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 345 ರೂಪಾಯಿ ಕಮ್ಮಿಯಾಗಿ 87,847 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.